ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಒಂದು ಹಿಂದಿನ ವಿಡಿಯೋದಲ್ಲಿ, ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ ನಾವು ಫೋರ್ತ್ ಸ್ಟ್ಯಾಂಡರ್ಡ್ ಸಂತೂರ್ ಫಸ್ಟ್ ಪಾರ್ಟಲ್ಲಿ ಸೆಕೆಂಡ್ ಚಾಪ್ಟರ್ ದ ಟಿಂಕ್ಲಿಂಗ್ ಬೆಲ್ಸ್ ಅನ್ನೋ ಲೆಸನ್ನ ಫುಲ್ ಎಕ್ಸ್ಪ್ಲನೇಷನನ್ನು ನೋಡಿದ್ವಿ. ಸೊ ಯಾರಿಗೆಲ್ಲ ಇನ್ನೂ ವಿಡಿಯೋ ಅದನ್ನು ನೋಡಿಲ್ಲ, ಬೇಕಿದ್ರೆ ಇದೇ ಚಾನಲಲ್ಲಿ ನೋಡ್ಬೋದು. ಸೊ ಇವತ್ತು ಆ ಒಂದು ಲೆಸನ್ಗೆ ಸಂಬಂಧಪಟ್ಟಂಥ ಕ್ವಶನ್ ಆನ್ಸರ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತು ಕ್ವಶನ್ ಆನ್ಸರ್ ಏನೆಲ್ಲ ಇರುತ್ತೆ, ಹೇಗೆ ಆನ್ಸರ್ ಮಾಡೋದು ಅಂತ. ಫಸ್ಟ್ ಮೇನಲ್ಲಿ ಬಂದು ಲೆಟಸ್ ಥಿಂಕ್ ಅಂತ ಹೇಳಿ ಆನ್ಸರ್ ದ ಫಾಲೋಯಿಂಗ್ ಅಂತ ಇದೆ. ಬನ್ನಿ, ಇಲ್ಲಿ 4 ಕ್ವಶನ್ ಕೊಟ್ಟಿದ್ದಾರೆ. ಸೊ 4 ಕ್ವಶನ್ಸು ಏನಂತ ಆನ್ಸರ್ ನೋಡೋಣ. ಫಸ್ಟ್ ಕ್ವಶನ್ ಬಂದು ವೈ ವಾಸ್ ಚಿನ್ನ ಅಪ್ಸೆಟ್. ಸೊ ಆನ್ಸರ್, ಚಿನ್ನ ವಾಸ್ ಅಪ್ಸೆಟ್ ಬಿಕಾಸ್ he had lost the money he had saved to buy tinkling bells for Tara. Second question, how did Kamala help Chinna feel better? Kamala comforted Chinna and advised him to return the extra money to the fruit seller and be honest. What did the fruit seller do by mistake? The fruit seller gave Chinna 20 rupees extra by mistake. How did Chinna manage to buy the bells from Chinna in the end? After returning the extra money, Kamala took Chinna to Chacha's shop and Chinna bought the tinkling bells with his own saved money. Second menu, B, write T for true and F for false ಅಂತ. ಚಿನ್ನ ವಾಂಟೆಡ್ ಟು ಬೈ ದ ಬೆಲ್ಸ್ ಟು ಅಟ್ಯಾಚ್ ದಮ್ ಟು ಹೀಸ್ ಬೈಸಿಕಲ್ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ಅಬ್ಸಲ್ಯೂಟ್ಲಿ ಫಾಲ್ಸ್. Second one, Chinna's mother Kamala comforted him when he came home feeling sad anta. Yes, it's true. Third one, the fruit seller gave Chinna 20 rupees extra as change anta ಹೇಳಿದ್ದಾರೆ. So it's also true. Fourth one, Chinna decided to keep the extra money and bought chocolates with this. Yes. The fruit seller was unhappy when Chinna returned the extra money. No, he was very happy and praised his honesty. Next, C1, think and discuss. Why do you think Chinna decided to return the money instead of keeping it? Second one, think of a time when you found something that didn't belong to you. What did you do? How did it make you feel ಅಂತ ಹೇಳಿದರೆ, ಬನ್ನಿ ಇದರ ಆನ್ಸರ್ ನೋಡೋಣ. So what do you think, why do you think Chinna decided to return the money instead of keeping it? As answer, because Chinna was honest and knew that keeping someone else's money was wrong. Next, second question, think of a time when you found something that didn't belong to you. What did you do? How did it make you feel? Anta. So answer, I returned it to the owner. It made me feel happy and proud because I did the right thing. These are the answers. ಒಂದು ಲೆಟೆಸ್ಟ್ ಲರ್ನ್ ಅಂತ ಇದೆ. ಸೊ ಇಲ್ಲಿ ಇರ್ತಕ್ಕಂಥದ್ದು ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಫೈಂಡ್ ದ ಗಿವನ್ ವರ್ಡ್ಸ್ ಅಂತ. ದ ಫಸ್ಟ್ ಒನ್ ಈಸ್ ಕಾಮ್. ಹಿಯರ್ ಈಸ್ ದ ಕಾಮ್ ವರ್ಡ್. ಹಾನೆಸ್ಟ್ ಅಂತ ಇದೆ. ದೀಸ್ ಆರ್ ದ ಆನ್ಸರ್. ಕಾಮ್, ಹಿಯರ್ ಕಾಮ್. ಹಾನೆಸ್ಟ್ ಇಲ್ಲಿದೆ. ಲವ್ ಇಲ್ಲಿದೆ. ರೆಸ್ಪೆಕ್ಟ್ ಇಲ್ಲಿ. ಆ್ಯಂಡ್ ಕರೇಜ್ ಹಿಯರ್. ಲಾಯಲ್ ಇಲ್ಲೇ ಸೇರಿಕೊಂಡಿದೆ. ಟ್ರುತ್ ಇಲ್ಲಿ ಅಪ್ಸೈಡ್ ಡೌನ್ ಇದೆ, ಡೌನ್ ಸೈಡು. ನೆಕ್ಸ್ಟ್ ಫೇರ್ ಅಂತ ಹೇಳಿ, ಸೊ ಇದು ಕ್ರಾಸ್ ಇದೆ. ಕೈಂಡ್ ಇದು ಡೌನ್ ಸೈಡ್, ಪೀಸ್ ಅಕ್ರಾಸ್. ಸೊ ದೀಸ್ ಆರ್ ದ ಆನ್ಸರ್ಸ್. ಇಲ್ಲಿ ಒಂದು ಗ್ರಾಮರ್ ಪಾಯಿಂಟನ್ನು ಕೊಟ್ಟಿದ್ದಾರೆ. ರೀಡ್ ದ ಫಾಲೋಯಿಂಗ್ ಅಂತ. ಚಿನ್ನ, ಚಾರು ಆ್ಯಂಡ್ ಜಾಸ್ಮಿನ್ ಆರ್ ಫ್ರೆಂಡ್ಸ್. ದೇ ಸ್ಟಡಿ ಇನ್ ಗ್ರೇಡ್ 4. ಚಿನ್ನ ಈಸ್ ಟಾಲರ್. ಚಾರು ಈಸ್ ಟಾಲರ್ ದೆನ್ ಚಿನ್ನ. ಜಾಸ್ಮಿನ್ ಈಸ್ ದ ಟಾಲೆಸ್ಟ್ ಪರ್ಸನ್ ಇನ್ ದ ಗ್ರೂಪ್ ಅಂತ. ಸೊ ಇಲ್ಲಿ ಟಾಲರ್, ಟಾಲೆಸ್ಟ್ ಅಂತಕ್ಕಂಥದ್ದು ಇದು ಡಿಗ್ರೀಸ್ನ ಸೊ ಇನ್ಫಾರ್ಮಲಲ್ಲಿ ಹೇಳ್ಕೊಡ್ತಾರೆ ಇಲ್ಲಿ. ವಿ ಯೂಸ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಅಬ್ಜೆಕ್ಟಿವ್ಸ್ ಟು ಕಂಪೇರ್ ದ ಕ್ವಾಲಿಟೀಸ್ ಆಫ್ ಪೀಪಲ್ ಆರ್ ಥಿಂಗ್ಸ್. When we compare the qualities of two people or object, we add er to the adjective. We always use than while comparing two people or objects ಅಂತ. ಅಂದರೆ ವಿ ಯೂಸ್ ಡಿಫ್ರೆಂಟ್ ಫಾರ್ಮ್ ಆಫ್ ಅಬ್ಜೆಕ್ಟಿವ್ಸ್. ಅಂದರೆ ಅಬ್ಜೆಕ್ಟಿವ್ಸ್ ಕಂಪೇರ್ ಮಾಡೋಕ್ಕೆ ಡಿಫ್ರೆಂಟ್ ಫಾರ್ಮಲ್ಲಿ ಯೂಸ್ ಮಾಡ್ತೀವಿ ಅಬ್ಜೆಕ್ಟಿವ್ಸ್ನ. ಸೊ ವೆನ್ ವಿ ಕಂಪೇರ್ ದ ಕ್ವಾಲಿಟೀಸ್ ಆಫ್ ಟೂ ಪೀಪಲ್, ಎರಡು ಪೀಪಲ್ಸ್ದು ಕ್ವಾಲಿಟೀಸ್ನ ಕಂಪೇರ್ ಮಾಡ್ತಾ ಇದ್ದೀವಿ ಅಂದಾಗ, ಅಥವಾ ಅಬ್ಜೆಕ್ಟ್ಸ್ ಬಗ್ಗೆ, ಪೀಪಲ್ ಬಗ್ಗೆ ಆಗಿರ್ಬೋದು, ಅಬ್ಜೆಕ್ಟ್ ಬಗ್ಗೆ ಆಗಿರ್ಬೋದು, ಕಂಪೇರ್ ಮಾಡ್ತಾ ಇದ್ದೀವಿ ಅಂದಾಗ ವಿ ಆ್ಯಡ್ ಇ ಆರ್ ಟು ದ ಅಬ್ಜೆಕ್ಟಿವ್ಗೆ ಇ ಆರ್ನ ಸೇರಿಸ್ತೀವಿ.
And then, we always use then while comparing two people or objects. ಅಲ್ಲಿ ದೆನ್ ಅನ್ನು ಕೂಡ ಸೇರಿಸ್ತೀವಿ. ಎಕ್ಸಾಂಪಲ್, ಅಮನ ಈಸ್ ಶಾರ್ಟರ್ ದೆನ್ ಜಿಯಾ. ಇಲ್ಲಿ ನೋಡಿ, ಶಾರ್ಟ್. ಅಮನ ಈಸ್ ಶಾರ್ಟ್. ಅಮನ ಈಸ್ ಶಾರ್ಟರ್ ದೆನ್ ಜಿಯಾ. ಜಿಯಾಗಿಂತ ಕುಳ್ಳಿಗಿದ್ದಾಳೆ ಅಂತಕ್ಕಂಥದ್ದು. ವೆನ್ ದ ಕಂಪ್ಯಾರಿಸನ್ ಈಸ್ ಮೇಡ್ ಇನ್ ದ ಹೋಲ್ ಗ್ರೂಪ್ ಆರ್ ಕಲೆಕ್ಷನ್, ವಿ ಆ್ಯಡ್ ಇ ಎಸ್ ಟಿ ಟು ದ ಎಡ್ಜೆಕ್ಟಿವ್. ಸೊ ಅಂದರೆ ಇಲ್ಲಿ ಒಂದಷ್ಟು ಜನದ ಮಧ್ಯೆ ಅಥವಾ ಒಂದು ಗ್ರೂಪ್ ಮಧ್ಯೆ ಅಥವಾ ಒಂದು ಕಲೆಕ್ಷನ್ನಲ್ಲಿ ನಾವು ಹೇಳ್ತಾ ಇದ್ದೀವಿ ಅಂದರೆ, ಸೊ ಯಾವುದು ಬೆಸ್ಟ್ ಇದೆ, ಯಾವುದು ಜಾಸ್ತಿ ಇದೆ ಕಂಪ್ಯಾರಿಸನ್ ಮಾಡಬೇಕಾದಾಗ ಅಲ್ಲಿ ನಾವು ಇ ಎಸ್ ಟಿನ ಅಬ್ಜೆಕ್ಟಿವ್ಗೆ ಸೇರಿಸ್ತೀವಿ. ಫಾರ್ ಎಕ್ಸಾಂಪಲ್, ಫೆಬ್ರವರಿ ಇಸ್ ದ ಶಾರ್ಟೆಸ್ಟ್ ಮಂತ್ ಆಫ್ ದ ಇಯರ್. ಸೊ ನೋಡಿ, ಇಡೀ ಗ್ರೂಪ್ ಆಫ್ ದ ಮಂತ್ಸ್ ಅಂದರೆ 12 ಮಂತ್ಸಲ್ಲಿ ಫೆಬ್ರವರಿ ಈಸ್ ದ ಶಾರ್ಟೆಸ್ಟ್, ಎಲ್ಲದಕ್ಕಿಂತ ಶಾರ್ಟೆಸ್ಟು. ಸೊ ಆ ಕಂಪ್ಯಾರಿಸನಲ್ಲಿ ಆ ಥರ ಬರಿತೀವಿ. ದಿಸ್ ಈಸ್ ದ ಗ್ರಾಮರ್ ಪಾಯಿಂಟ್. And here they give some activities to do. So fill in the blanks using the correct comparison markers, ER ಅಥವಾ EST. One is done for us. I am taller than my brother. ಸೊ ಇಲ್ಲಿ ದೆನ್ ಅಂತ ಇದೆ ಅಂದರೆ ಇಲ್ಲಿ ER ಸೇರಿಸಬೇಕು. ದಿಸ್ ಇಸ್ ದ ಮೇನ್ ಕೀ ಪಾಯಿಂಟ್. ಜಾನ್ವರಿ ಇಸ್ ದ ಡ್ಯಾಶ್ ಮಂತ್ ಆಫ್ ದ ಇಯರ್ ಅಂತ, ಕೋಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಂತ್ ಆಫ್ ದ ಇಯರ್ ಅಂತಂದರೆ ಹೋಲ್ ಗ್ರೂಪ್ ಅಂತ ಇರೋದ್ರಿಂದ ಇಲ್ಲಿ ದೆನ್ ಕೂಡ ಇಲ್ಲದೆ ಇರೋದ್ರಿಂದ ಇದು ಸೆಕೆಂಡಿಗೆ ನಾವು ಇಲ್ಲಿ ಜಾಗ ಇಲ್ಲಿ ಈ ಕಡೆ ಸೈಡಿಗೆ ಬರಿತೀನಿ. ಕೋಲ್ಡೆಸ್ಟ್ ಇ ಎಸ್ ಟಿ ಸೇರಿಸ್ಬೇಕು. ಆ್ಯನ್ ಆ್ಯಂಟ್ ಈಸ್ ಸ್ಮಾಲ್ ದ್ಯಾನ್ ಎನ್ ಎಲಿಫೆಂಟ್. ಸೊ ಇಲ್ಲಿ ದ್ಯಾನ್ ಅಂತ ಬರೆದಿರೋದ್ರಿಂದ ಇಲ್ಲಿ ಇ ಆರ್ ಅನ್ನು ಸೇರಿಸ್ಬೇಕು. ಮೈ ಸಿಸ್ಟರ್ ಈಸ್ ಸ್ಮಾರ್ಟ್ ದ್ಯಾನ್ ಮೀ. ಸೊ ಇಲ್ಲಿ ಕೂಡ ಸ್ಮಾರ್ಟರ್, ಮೈ ಸಿಸ್ಟರ್ ಈಸ್ ಸ್ಮಾರ್ಟರ್ ದೆನ್ ಮೀ. ಜೆ ವಾಸ್ ದ ಫಾಸ್ಟ್ ಪರ್ಸನ್ ಇನ್ ದ ರೇಸ್. ಸೊ ರೇಸ್ ಅಂದಾಗ ಇಲ್ಲಿ ಒಂದಷ್ಟು ಕಲೆಕ್ಷನ್ ಆಫ್ ಪೀಪಲ್ ಇರುತ್ತೆ, ಗ್ರೂಪ್ ಆಫ್ ಪೀಪಲ್ ಇರುತ್ತೆ. ರೇಸ್, ರನ್ನಿಂಗ್ ರೇಸ್ ಅಥವಾ ಬೇರೆ ಏನು ರೇಸ್ ಇದ್ದಾಗ ಸೊ ಅಲ್ಲಿ ಭಾಳಷ್ಟು ಜನ ಇರೋದ್ರಿಂದ ಮತ್ತು ದೆನ್ ಕೂಡ ಇಲ್ಲದೆ ಇರೋದ್ರಿಂದ ಜೆ ವಾಸ್ ದ ಫಾಸ್ಟೆಸ್ಟ್, ಇ ಎಸ್ ಟಿ ಸೇರಿಸಬೇಕು. ಇದು ಸಿಂಪಲ್ಲಾಗಿ ಮಕ್ಕಳಿಗೆ ಬೇಸಿಕ್ ಲೆವೆಲಲ್ಲಿ ಹೇಳ್ಕೊಡ್ಬೋದಂತಹ ಮೆಥಡಲ್ಲಿ ನಾನು ಇವತ್ತು ಹೇಳಿದ್ದೀನಿ ನಿಮಗೆ. And the second C main, circle the word that means the opposite of the highlighted word in the each sentence. ಸೊ ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟರೆ, ಸೆಂಟೆನ್ಸಲ್ಲಿ ಒಂದು ವರ್ಡ್ನ ಹೈಲೈಟ್ ಮಾಡಿದರೆ ಅದರ ಅಪೋಸಿಟ್ನ ಆಪ್ಷನ್ಸಲ್ಲಿ ನಾವು ಟಿಕ್ ಮಾಡಬೇಕು, ಸರ್ಕಲ್ ಮಾಡಬೇಕು. ಸೊ ಚಾಚಾ ಶೋಡ್ ಹಿಮ್ ಸಮ್ ಬ್ಯೂಟಿಫುಲ್ ಟಿಂಕ್ಲಿಂಗ್ ಬೆಲ್ಸ್. ಸೊ ಹಿಯರ್ ಹೈಲೈಟೆಡ್ ವರ್ಡ್ ಈಸ್ ಬ್ಯೂಟಿಫುಲ್. The opposite of the beautiful is ugly. Sundara Kurupa. Second one, the fruit seller was so happy that he gave Chinna 10 rupees as a reward. ಸೊ ರಿವಾರ್ಡ್ ಅಂತಂದರೆ ಬಹುಮಾನ, ಪುರಸ್ಕಾರ. ಸೊ ಇದಕ್ಕೇನು ಅವಮಾನ. ಸೊ ಆಫರ್ ಪ್ರೈಸ್ ಅನ್ನೋದು ಸೇಮ್ ಒಂದು ಇದನ್ನು ಕೊಟ್ಟು ತೋರಿಸೋದ್ರಿಂದ ಪನಿಷ್ಮೆಂಟ್ ಈಸ್ ದ ಅಪೋಸಿಟ್ ಆಫ್ ರಿವಾರ್ಡ್. ರಿವಾರ್ಡಿನ ಅಪೋಸಿಟ್ ಏನು? ಪನಿಷ್ಮೆಂಟ್. ಥರ್ಡ್ ಒನ್, ಐ ವಿಲ್ ಗಿವ್ ಯು ಮನಿ ಟು ಬೈ ದ ಬೆಲ್ಸ್. ಬೈ ಅಂದ್ರೇನು? ಕೊಂಡುಕೊಳ್ಳೋದು. ಸೊ ಅಪೋಸಿಟ್ ಏನಂತಂದರೆ ಸೆಲ್. ನೋಡಿ, ಇದ್ರ ಸಿಮಿಲರ್ ಪರ್ಚೇಸ್, ಆರ್ಡರ್ ಎರಡೂ ಕೂಡ ತಗೊಳ್ಳೋದು ಅಂತಲೇ ಬರುತ್ತೆ. ಹಾಗಾಗಿ ಸೆಲ್ ಇಸ್ ದ ಆರ್ಡರ್ ಅಪೋಸಿಟ್ ಆಫ್ ಬೈ. ನೆಕ್ಸ್ಟ್ ಫೋರ್ತ್, ಕ್ಯಾನ್ ಐ ಬೈ ಚಾಕ್ಲೇಟ್ಸ್ ವಿತ್ ದ ಮನಿ? ವಿಸ್ಪರ್ಡ್ ಚಿನ್ನ ಅಂದರೆ ಪಿಸುಗುಟ್ಟಿದ, ಮೆಲ್ಲುಗುಟ್ಟಿದ ಅಂತ. ಸೊ ಇದ್ರದ್ದು ಆಪೋಸಿಟ್ ವರ್ಡ್ ಏನು? ಶೌಟೆಡ್ ಅಂದರೆ ಜೋರಾಗಿ ಹೇಳಿದ, ಕೂಕ್ಕಂಡ ಅಂತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ ಒಂದು ಸ್ಟೋರಿ, ಚಿನ್ನದ ಸ್ಟೋರಿ ಇದೆ ಅಲ್ವಾ, ಅದನ್ನು ಆರ್ಡರಲ್ಲಿ ಬರೀಲಿಕ್ಕೆ ನಮಗೆ ಕೊಟ್ಟಿದ್ದಾರೆ. ಬರೀ ಆನ್ಸರ್ನ ನೋಡೋಣ. ದಿಸ್ ಈಸ್ ದ ಆರ್ಡರ್. ಈ ಸೆಂಟೆನ್ಸ್ಗಳನ್ನು ನೋಡಿಕೊಂಡು ನೀವು ಅಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಚಿನ್ನ ವಾಂಟೆಡ್ ಟು ಬೈ ಬೆಲ್ಸ್ ಫಾರ್ ಹಿಸ್ ಪೆಟ್ ಎಟ್ ಚಾಚಾ ಶಾಪ್. ಚಿನ್ನ ಡಿಸ್ಕವರ್ಡ್ ದಟ್ ಹೀಸ್ ಮನಿ ವಾಸ್ ಮಿಸ್ಸಿಂಗ್ ಆ್ಯಂಡ್ ಫೆಲ್ಟ್ ಸ್ಯಾಡ್. ಚಿನ್ನ ಹಗ್ಡ್ ಹಿಸ್ ಮದರ್ ಆ್ಯಂಡ್ ಟೋಲ್ಡ್ ಹರ್ ಅಬೌಟ್ ದ ಮಿಸ್ಸಿಂಗ್ ಮನಿ. Chinna went to the market with his mother. Chinna returned the extra money to the fruit seller. Chinna bought the tinkling bells after getting some money from his mother. ಸೊ ಇಷ್ಟು ಸೀಕ್ವೆನ್ಸ್ ಆಫ್ ಸ್ಟೋರಿ. ಸೊ ಇದು ಲೆಟರ್ ಸ್ಪೀಕ್ ಅಂತ. ಇಲ್ಲಿ ವಾಟ್ ವುಡ್ ಯು ಡೂ ಇನ್ ದ ಫಾಲೋಯಿಂಗ್ ಸಿಚುವೇಶನ್? ಈ ಒಂದು ಸಂದರ್ಭಗಳಲ್ಲಿ ನೀವು ಏನು ಮಾಡ್ತೀರಾ ಅಂತ ಕೇಳಿದ್ದಾರೆ. ಸೊ 4 ಸಂದರ್ಭಗಳನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರು ಮಕ್ಕಳ ಕಡೆಯಿಂದ ತೊಗೊಂಡಾಗ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾನಿಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ನ ತೊಗೊಂಡು ಬಂದಿದ್ದೀನಿ, ನೋಡೋಣ. ಫಸ್ಟ್ ಸಿಚುವೇಶನ್ ಏನು ಅಂದರೆ, ಯು ಬಾರೋಡ್ ಯುವರ್ ಫ್ರೆಂಡ್ಸ್ ಫೇವ್ರೆಟ್ ಪೆನ್.
ಆಫ್ಟರ್ ಯೂಸಿಂಗ್ ಇಟ್ ಯು ಆಕ್ಸಿಡೆಂಟ್ಲಿ ಬ್ರೋಕ್ ಇಟ್, ವಾಟ್ ವುಡ್ ಯು ಡೂ? ನಿಮ್ಮ ಫ್ರೆಂಡ್ ಕಡೆಯಿಂದ ಒಂದು ಪೆನ್, ಫೇವ್ರೆಟ್ ಪೆನ್ ಇಸ್ಕೊಂಡಿದ್ದೆ, ಬಾರೋಡ್ ಅಂದರೆ ಇಸ್ಕೊಂಡಿರ್ತೀಯ ಸ್ವಲ್ಪ ಹೊತ್ತಿಗೆ. ಆಫ್ಟರ್ ಯೂಸಿಂಗ್ ಇಟ್ ಅದನ್ನು ಬರಿತಾ ಇರ್ತೀಯ, ಬೈ ಆಕ್ಸಿಡೆಂಟ್ಲಿ ಇಟ್ ಬ್ರೋಕ್ ಇಟ್, ಅದು ಏನೋ ಅಚಾನಕ್ಕಾಗಿ ಅದು ಮುರಿದೋಗುತ್ತೆ. ವಾಟ್ ವುಡ್ ಯು ಡೂ, ಏನು ಮಾಡ್ತೀಯಾ ಅಂತಂದಾಗ ಆನ್ಸರ್ ಏನು ಬರ್ಬೋದು? ಸೊ ಅದನ್ನೇ ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು ಅಂದರೆ, ಐ ವುಡ್ ಸೇ ಸಾರಿ ಟು ಮೈ ಫ್ರೆಂಡ್, ಟೆಲ್ ದ ಟ್ರುತ್ ಆ್ಯಂಡ್ ಬೈ ಎ ನ್ಯೂ ಪೆನ್ ಆರ್ ರೀಪ್ಲೇಸ್ ದ ಬ್ರೋಕನ್ ಒನ್. ಸೊ ಇದನ್ನು ಹೊಸದು ನೀವು ತೆಕ್ಕೊಡ್ತೀನಿ, ಸಾರಿ ಹೇಳ್ತೀನಿ, ನಿಜ ಹೇಳ್ತೀನಿ ಅಂತ ಹೇಳ್ತಾರೆ. ಸೊ ಸೆಕೆಂಡ್ ಸಿಚುವೇಶನ್, ಡ್ಯೂರಿಂಗ್ ಎ ಮ್ಯಾಥ್ ಕ್ವಿಝ್ ಯುವರ್ ಫ್ರೆಂಡ್ ಆಸ್ಕ್ ಯು ಟು ಶೋ ದೆಮ್ ಯುವರ್ ಆನ್ಸರ್ಸ್ ಬಿಕಾಸ್ ದೇ ಡಿಡ್ ನಾಟ್ ಸ್ಟಡಿ, ವಾಟ್ ಯು ಡೂ? ಅವ್ರು ಓದಿರೋದಿಲ್ಲ, ಮ್ಯಾಥ್ಸ್ ಕ್ವಿಝ್ ಇರುತ್ತೆ, ಏನಪ್ಪ ಫ್ರೆಂಡ್ಸ್ ಶೋ ಮಾಡು ಅಂತ ಹೇಳ್ತಾರೆ. ಐ ವುಡ್ ನಾಟ್ ಶೋ ಮೈ ಆನ್ಸರ್ಸ್, ಐ ವುಡ್ ಎನ್ಕರೇಜ್ ದೆಮ್ ಟು ಸ್ಟಡಿ ವೆಲ್ ಫಾರ್ ದ ನೆಕ್ಸ್ಟ್ ಟೆಸ್ಟ್. ಅಂದರೆ ಈ ಸಲ ತೋರಿಸಲ್ಲ ನಾನು, ನೆಕ್ಸ್ಟ್ ಟೈಮ್ ನೀವು ಚೆನ್ನಾಗಿ ಓದ್ಕೊಂಡು ಬಾ ಅಂತ ಎನ್ಕರೇಜ್ ಮಾಡ್ತೀನಿ. ಥರ್ಡ್ ಸಿಚುವೇಶನ್, ಯು ಸಿ ಎ ಕ್ಲಾಸ್ಮೇಟ್ ಟೇಕಿಂಗ್ ಎ ನೋಟ್ಬುಕ್ ಫ್ರಮ್ ದ ಟೀಚರ್ಸ್ ಡೆಸ್ಕ್ ವಿತೌಟ್ ಪರ್ಮಿಷನ್, ವಾಟ್ ವುಡ್ ಯು ಡೂ? ಪರ್ಮಿಷನ್ ಇರಲಾರ್ದ ಟೀಚರ್ ಡೆಸ್ಕಿಂದ ಬುಕ್ಸ್ ತೊಗೊಳ್ತಾ ಇದ್ದಾರೆ, ಅವಾಗ ಏನು ಮಾಡ್ತೀಯಾ? ಐ ವುಡ್ ಆಸ್ಕ್ ಮೈ ಕ್ಲಾಸ್ಮೇಟ್ ಟು ರಿಟರ್ನ್ ದ ನೋಟ್ಬುಕ್ ಆ್ಯಂಡ್ ಟೆಲ್ ದ ಟೀಚರ್ ಇಫ್ ನೀಡೆಡ್, ಅಂದರೆ ವಾಪಸ್ ಇಡ್ತೀನಿ, ಮತ್ತು ಅವ್ನ ಮಾತು ಕೇಳಲಿಲ್ಲ ಅಂದರೆ ಟೀಚರ್ಗೆ ಹೇಳ್ತೀನಿ ಆಮೇಲೆ. ಫೋರ್ತ್ ಒನ್, ಯು ಬ್ರಿಂಗ್ ಯುವರ್ ಫೇವ್ರೆಟ್ ಸ್ನ್ಯಾಕ್ ಟು ಸ್ಕೂಲ್ ಬಟ್ ಯುವರ್ ಕ್ಲಾಸ್ಮೇಟ್ ಹ್ಯಾಸ್ ನೋ ಫುಡ್, ವಾಟ್ ವುಡ್ ಯು ಡೂ? ನಿನಗೆ ನಿಮ್ಮ ಫೇವ್ರೆಟ್ ಸ್ನ್ಯಾಕ್ ತುಂಬ ಇಷ್ಟ, ಅದು ಇಲ್ಲಿ ಫೇವ್ರೆಟ್ ಯಾಕೆ ಕೊಟ್ರೆ ಅಂದರೆ ತುಂಬ ಇಷ್ಟ ಇದ್ದರೆ ಇನ್ನೊಬ್ರ ಜೊತೆ ಶೇರ್ ಮಾಡ್ತಾರಾ ಇಲ್ವಾ ಅನ್ನೋದನ್ನು ಕೇಳೋದಕ್ಕೆ. ಐ ವುಡ್ ಶೇರ್ ಮೈ ಸ್ನ್ಯಾಕ್ ವಿತ್ ಮೈ ಕ್ಲಾಸ್ಮೇಟ್ ಬಿಕಾಸ್ ಹಿ ಹ್ಯಾಸ್ ನೋ ಫುಡ್, ಯಾಕಂದರೆ ಅವ್ರ ಹತ್ರ ಫುಡ್ಡೇ ಇರೋದಿಲ್ಲ, ಸೊ ಶೇರ್ ಮಾಡ್ಕೋತೀವಿ. ದಿಸ್ ಇಸ್ ದ ಆನ್ಸರ್. ಸೊ ಲೆಟಸ್ ರೈಟಲ್ಲಿ ಇಲ್ಲಿ ಒಂದು 5 ವರ್ಡ್ಸ್ ಕೊಟ್ಟು ಫ್ರೇಮ್ ಓನ್ ಅಂತ ಹೇಳಿ, ಓನ್ ಸೆಂಟೆನ್ಸ್ನ ಫ್ರೇಮ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಸಾರಿ, ಫ್ರೇಮ್ ಸೆಂಟೆನ್ಸಸ್ ಯೂಸಿಂಗ್ ದ ಫಾಲೋಯಿಂಗ್ ವರ್ಡ್ಸ್ ಫ್ರಮ್ ದ ಸ್ಟೋರಿ ಅಂತ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ನ ಫ್ರೇಮ್ ಮಾಡಬೇಕು. ಬನ್ನಿ ಆನ್ಸರ್ ಏನಿರುತ್ತೆ ಅಂತ ನೋಡೋಣ. ಸೊ ಆನ್ಸರ್, ಸ್ಮೈಲಿಂಗ್ ವರ್ಡ್ಗೆ ಚಿನ್ನ ವೆಂಟ್ ಹೋಮ್ ಸ್ಮೈಲಿಂಗ್ ವಿತ್ ದ ಟಿಂಕ್ಲಿಂಗ್ ಬೆಲ್ಸ್. Mistake, the fruit seller gave Chinna extra money by mistake. Honest, Chinna was an honest boy because he returned the extra money. These are the answers. So here, draw two national symbols, example national flag and national bird, and write a few sentences about each ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದನ್ನು ಎಕ್ಸಾಂಪಲ್ ಕೊಟ್ಟಿರೋದನ್ನೇ ನಾನು ಮಾಡಿದ್ದೀನಿ, ನ್ಯಾಷನಲ್ ಫ್ಲಾಗ್ ಮತ್ತು ನ್ಯಾಷನಲ್ ಬರ್ಡು. ಬರೆಯೋದ್ರಲ್ಲಿ ಏನು ಬರೆಯೋದು ಅಂತ ನೋಡೋಣ. ಸೊ ಹಿಯರ್ ನ್ಯಾಷನಲ್ ಫ್ಲಾಗ್, ಅದ್ರ ಬಗ್ಗೆ, ದಿಸ್ ಈಸ್ ಅವರ್ ನ್ಯಾಷನಲ್ ಫ್ಲಾಗ್, ಇಟ್ ಈಸ್ ಕಾಲ್ಡ್ ದ ಟ್ರೈಕಲರ್, ಇಟ್ ಹ್ಯಾಸ್ 3 ಕಲರ್ಸ್, saffron, white and green. There is a navy blue Ashoka Chakra in the middle. It represents our country, India. So national bird ಬಗ್ಗೆ, the peacock is our national bird. It is very beautiful and colorful. It has blue and green feathers. It dances when it rains. We should protect and save the peacock. These are the answers. Let us do activity ನಲ್ಲಿ create your own bell craft similar to the bells Chinna wanted for his pet bells ಅಂತ ಒಂದು ಬೆಲ್ಸ್ ಆ್ಯಕ್ಟಿವಿಟಿ ಏನು ಮಾಡೋದು ಹೇಳಿದ್ದಾರೆ. ಸೊ ಮೆಟೀರಿಯಲ್ಸ್ ಏನೇನು ಬೇಕು ಅಂದರೆ, ಸ್ಮಾಲ್ ಮೆಟಲ್ ಬಾಟಲ್ ಕ್ಯಾಪ್ಸ್ ಫ್ರಮ್ ಯೂಸ್ಡ್ ಬಾಟಲ್ಸ್ ಆರ್ ಸ್ಮಾಲ್ ಟಿನ್ ಕ್ಯಾನ್ಸ್, ಸ್ಟ್ರಿಂಗ್ ಬೇಕು, ದಾರ ಅಂದರೆ ದಪ್ಪ ಒಂದು ಹಗ್ಗ, ನೆಕ್ಸ್ಟು ಓಲ್ಡ್ ಕಾರ್ಡ್ಬೋರ್ಡ್, ಸ್ಮಾಲ್ ಪೆಬಲ್ಸ್, ಅಲ್ಯೂಮಿನಿಯಂ ಫಾಯಿಲ್, ಮಾರ್ಕರ್ಸ್, ಗ್ಲೂ, ಸೇಫ್ಟಿ ಸೀಸರ್, ಹೋಲ್ ಪಂಚ್ ಆರ್ ನೇಲ್. ಸೊ ಇದು ಇಷ್ಟು ಬೇಕಾಗುತ್ತೆ. ಇಲ್ಲಿ ಸ್ಟೆಪ್ಸ್ ಕೊಟ್ಟಿದ್ದಾರೆ, ಅದೇ ಥರ ಒಂದು ಮಾಡಬೇಕು. ಇದನ್ನೇನು ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ ಅಂದ್ಕೊಳ್ತೀನಿ. ನೆಕ್ಸ್ಟ್, ಫನ್ ವಿತ್ ಮ್ಯಾಸ್ಟಿಕ್ ಆ್ಯಕ್ಟಿವಿಟಿ ಹಿಯರ್ ಕಂಟಿನ್ಯೂಸ್. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಫಸ್ಟ್ ಒಂದು ಪ್ರಾಬ್ಲಮಲ್ಲಿ, ಪಝಲಲ್ಲಿ 9 - 2 = 8 ಅಂತ ಹೇಳಿದರೆ, ಸೊ ಇಲ್ಲಿ ಅವ್ರು ಕೇಳೋದೇನೆಂದರೆ, ಮೂವ್ 1 ಮ್ಯಾಸ್ಟಿಕ್ ಟು ಮೇಕ್ ದ ಇಕ್ವೇಷನ್ ಕರೆಕ್ಟ್. 1 ಮ್ಯಾಸ್ಟಿಕ್ನ ಮೂವ್ ಮಾಡಿ ನೀವು ಇಕ್ವೇಷನನ್ನು ಕರೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ಕಡೆ ಇರೋ ಒಂದು ಸ್ಟಿಕ್ಕನ್ನು ತೊಗೊಂಡು ಇಲ್ಲಿಗೆ ಹಾಕಿದ್ದಾರೆ. ಸೊ ನೋಡಿ, ಅದೇ ಥರ ಆಗುತ್ತೆ, 6 ಆಗುತ್ತೆ. 8 - 2 = 6 ಅಂತ. ಸೊ ಈಗ ನಾವು ಈ ಒಂದು ಇಕ್ವೇಷನನ್ನು ಮಾಡಬೇಕು. ಹೇಗೆ ಮಾಡೋದು ಅಂತಂದರೆ, 9 + 9 = 9. ಸೊ ಓನ್ಲಿ ವಿ ಹ್ಯಾವ್ ಟು ಮೂವ್ ಓನ್ಲಿ 1 ಮ್ಯಾಸ್ಟಿಕ್, ಒಂದು ಮ್ಯಾಸ್ಟಿಕ್ನ ಮಾಡಬೇಕು. ನೋಡಿ, ನಾನು ಈ ಮ್ಯಾಸ್ಟಿಕ್ಕನ್ನು ತೆಗೆದು ಇಲ್ಲಿಗೆ ಹಾಕ್ತೀನಿ. ಸೊ 0 ಆಗುತ್ತೆ.
ಹೆಂಗೆ ಅಂತಂದರೆ ಪ್ಲಸ್ ಇಸ್ ಈಕ್ವಲ್ ಟು 9 ಈ ಥರದ್ದು ಬರುತ್ತೆ. 9 + 0 ಇಸ್ ಈಕ್ವಲ್ ಟು 9. ಸೊ ಒಂದೇ ಮ್ಯಾಸ್ಟಿಕ್ನ ಮೂವ್ ಮಾಡಿ ನಾವು ಅದನ್ನು 0 ಮಾಡಿದ್ವಿ. ದಿಸ್ ಈಸ್ ದ ಆನ್ಸರ್. So let us explore. We have read about Chinna's love for tinkling bells in the story. Collect or draw pictures of different types of bells found in India ಅಂತ. ಸೊ ಇಂಡಿಯಾದಲ್ಲಿ ಸುಮಾರು ವೆರೈಟಿ ಆಫ್ ಬೆಲ್ಸ್ ಇದೆ. ಸೊ ಬನ್ನಿ ಚಿತ್ರದ ಮೂಲಕ ತೋರಿಸ್ತೀನಿ ಯಾವ ಥರ ಇದೆ ಅಂತಕ್ಕಂಥದ್ದನ್ನು. Look here, how many varieties of bells are in India. First one is temple bell. ಸೊ ಟೆಂಪಲ್ ಬೆಲ್ ಇದೆ, ಚರ್ಚ್ ಬೆಲ್, ಸ್ಕೂಲ್ ಬೆಲ್ ಈ ಟೈಪ್ ಇದೆ, ಬೈಸಿಕಲ್ ಬೆಲ್, ಕಾವ್ ಬೆಲ್, ಕ್ಯಾಮಲ್ ಬೆಲ್, ಎಲಿಫೆಂಟ್ ಬೆಲ್, ಹ್ಯಾಂಡ್ ಬೆಲ್, ದಿನ ದೇವಸ್ಥಾನ ಮನೇಲಿ ಗಂಟೆ ಬರ್ಸ್ತೀವಲ್ಲ ಅದು. ನೆಕ್ಸ್ಟು ಡೋರ್ ಬೆಲ್ ಆ್ಯಂಡ್ ಟಿಂಕ್ಲಿಂಗ್ ಬೆಲ್ಸ್, ಆ್ಯಂಕ್ಲೆಟ್ ಬೆಲ್ಸ್ ಅಂತ ಹೇಳಿ ಗೆಜ್ಜೆಗಳು. ಸೊ ಈ ಥರದ್ದೆಲ್ಲ ತುಂಬ ವೆರೈಟೀಸ್ ಇದೆ. ಇನ್ನೂ ಯಾವ ವೆರೈಟೀಸ್ ಇದೆ ಅದನ್ನು ಕಮೆಂಟ್ ಮಾಡಿ. ಸೊ